ನಮಸ್ಕಾರ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋ ನಿಮ್ಗಾಳೆ ಗೊತ್ತಿರೋ ಹಾಗೆ ತಮ್ಮನಲ್ಲಿ ನೋಡಿ ಏನು ಬಂದಿದ್ರು 24,000 ರೂಪಾಯಿದು ಏನು ಸ್ಕಾಲರ್ಶಿಪ್ ಅಂತ ನೋಡಿ ಕ್ಲಿಕ್ ಮಾಡ್ಕೊಂಡಿದ್ರು. ಸೊ ಹಂಗಾಗಿ ನಿಜವಾಗ್ಲೂ ಕೂಡ ನೀವು 24 ಸ್ಕಾಲರ್ಶಿಪ್ಪು ಸುಮ್ಮನೆ ಬೊಬ್ಬೆ ಬಿಡಬೇಡ ಬರ್ದಾರೆ, ಸುಮ್ಮನೆ ಕೇಳಬೇಡ ಅಂತ ಹೇಳ್ತಿದ್ರೆ. ಸೊ ಹಂಗಾಗ್ಬಿಟ್ಟು ರಿಯಾಲಿಟಿ ಆಗಿರುವಂಥದ್ದು ಒಂದು ವಿಡಿಯೋ ಕ್ಲಿಕ್ ಮಾಡ್ಕೊಂಡಿದ್ರೆ. ಸರಿ, ಇವಾಗ ವಿಷಯಕ್ಕೆ ಬರೋದಂತಂದ್ರೆ ಡೈರೆಕ್ಟು ಕೆಲವೊಂದಿಷ್ಟು ಕ್ರಿಟೇರಿಯಾ ಇರ್ತಾವೆ, ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತಾವೆ. ಎಲ್ಲನೂ ಕೂಡ ನೀವು ದಾಟಿದರೆ ಖಂಡಿತ ನಿಮಗೂ ಕೂಡ ಈ ಒಂದು 24,000 ರೂಪಾಯಿ ನಿಮಗೂ ಕೂಡ ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಓಕೆ, ಇದು ಗೌರ್ಮೆಂಟ್ದಲ್ಲ, ಪ್ರೈವೇಟ್ದಾಗಿರ್ತದೆ. ಎಲ್ಲಿ ಹಾಕೋದು, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಓಕೆ, ಏನು ಕ್ರಿಟೇರಿಯಾ ಇದಾವೆ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊತಿದ್ವಿ. ಈ ಫಸ್ಟ್ ಆಫ್ ಆಲ್ ನೋಡ್ರಿ, ಈ ಒಂದು ಅಪ್ಲಿಕೇಶನ್ ಹಾಕೋಕೆ ಯಾರಲ್ಲ ಅಂತಂದರೆ ನಿಮಗೆ ಇಲ್ಲಿ ಫಸ್ಟ್ಗೆ ತೋರಿಸ್ತಿದ್ದಾರೆ ಅವರು. ಓಕೆ, ಆಂಧ್ರ ಪ್ರದೇಶ, ಕರ್ನಾಟಕ, ತೆಲಂಗಾಣ ಆ್ಯಂಡ್ ಛತ್ತೀಸ್ಗಢ. ಓಕೆ, ಇಲ್ಲಿ ಕಾಣಿಸ್ತೀವಿ ನೋಡ್ರಿ, ಇಷ್ಟು ಸ್ಟೇಟ್ಗಳಲ್ಲಿ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಬಹುದಾಗಿರ್ತದೆ. ಇನ್ ಕೇಸ್ ಬೇರೆಯವ್ರು ಹಾಕಿದ್ರು ಕೂಡ ಬರಲ್ಲ. ಇದು ಫಸ್ಟ್ ಒಂದು ಕ್ರಿಟೇರಿಯಾ. ಆ್ಯಂಡ್ ನೆಕ್ಸ್ಟ್ ನೀವು ಹಾಗೆ ನೋಡೋದಂದರೆ ಓಕೆ, ಈಗ ಸ್ವಲ್ಪ ಸ್ಟಾರ್ಟಿಂಗ್ಲಿಂದ ಮಾತಾಡ್ತಾ ಹೋಗ್ಬಿಡ್ತೀನಿ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ. ಎಲಿಜಿಬಿಲಿಟಿ ಏನಪ್ಪ? ಓಕೆ, 24,000 ಸ್ಕಾಲರ್ಶಿಪ್ ಅಂದರೆ ಯಾವುದಂತ ಫಸ್ಟ್ ಕೇಳ್ಬೋದು. ಇಲ್ಲೇನು ಕಾಣಿಸ್ತಿದೆ ನೋಡ್ರಿ, ಇದು ಪ್ರೈವೇಟ್ ಅಂತ ಹೇಳಿದೆ. ಸಂತೂರ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2024-25 ಇದು ವರ್ಷನೂ ಕೂಡ ಕೊಡ್ತಾರೆ ಇವರು. ಅಂದರೆ ವರ್ಷಕ್ಕೆ 24,000 ರೂಪಾಯಿದಂಗೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಡಿಗ್ರಿ ಆಗಿತ್ತು ಅಂತಂದರೆ 3 ವರ್ಷದ ಡಿಗ್ರಿ ಆಯಿತು ಅಂದರೆ 3 ವರ್ಷನೂ ಕೂಡ ಬರ್ತದೆ. ಇನ್ ಕೇಸ್ ಪ್ರೊಫೆಷ್ನಲ್ ಕೋರ್ಸ್ ಕಲಿತಾ ಇತ್ತಂದರೆ ಲೈಕ್ ಇಂಜಿನಿಯರಿಂಗ್, ಮೆಡಿಕಲ್ ಈ ರೀತಿ ಕಲಿತಾ ಇತ್ತಂದರೆ ನಿಮಗೆ 4 ವರ್ಷ 5 ವರ್ಷದ ಇನ್ ಕೇಸ್ ಕೋರ್ಸಸ್ ಇರ್ತಾರೆ, 4 ವರ್ಷನೂ ಕೂಡ ನಿಮಗೆ 24,000 ರೂಪಾಯಿದಂಗೆ ವರ್ಷ ಬರ್ತಾ ಇರ್ತದೆ. ಸರಿ, ಈಗ ಎಲಿಜಿಬಿಲಿಟಿ ಅಂತ ಹೇಳ್ತಾ ಹೋಗಿದ್ದೆ ನಾನು. ಇನ್ ಕೇಸ್ ಎಲಿಜಿಬಿಲಿಟಿ ಯಾವಾಗ ಸ್ಟಾರ್ಟ್ ಅಂದರೆ ನೀವು 10th ಪಾಸ್ ಆಗಿದ್ರೆ ಸಾಕು ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಬರ್ತದೆ. ಆ್ಯಂಡ್ 11th ಓಕೆ ಕಾಣಿಸ್ತೀನಿ ನೋಡಿರಿ, 12th ಪಾಸ್ ಆದವರು ಕೂಡ ನಿಮಗೆ ಸ್ಕಾಲರ್ಶಿಪ್ ಬರ್ತದೆ. ಓಕೆ, ಇನ್ ಕೇಸ್ PUC ಇದ್ದವರು ಕೂಡ ನೀವು ಅಪ್ಲೈ ಮಾಡ್ಬೋದು, ಖಂಡಿತ ಬರ್ತದೆ. ಓಕೆ, ನೋಟ್ ನೀವು ಏನು ಮಾಡ್ಕೋಬೇಕಂದ್ರೆ ದ ಫುಲ್ ಟೈಮ್ ಗ್ರ್ಯಾಜುಯೇಷನ್ ಕೋರ್ಸ್ ಮಸ್ಟ್ ಯಾವ ಮಿನಿಮಮ್ ಡ್ಯೂರೇಷನ್ ಆಫ್ 3 years. ಓಕೆ, ನೀವು ಕೋರ್ಸ್ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅಂತಂದರೆ ಗ್ರ್ಯಾಜುಯೇಷನ್ದು ಅಟ್ಲೀಸ್ಟ್ 3 ವರ್ಷದ ಡಿಗ್ರಿ ಇರಬೇಕು. ಓಕೆ, ಈ ಫಾರ್ ಎಕ್ಸಾಂಪಲ್ ITI ಈ ರೀತಿ ಓದ್ತಿದ್ರೆ ಅವೆಲ್ಲ ಬರಲ್ಲ. ಅಂದರೆ ಯಾರೆಲ್ಲ 12th ಮೇಲೆ ಕಲ್ತಿದ್ರೋ ಅವ್ರಿಗೆ ಹೇಳ್ತಿದ್ದೀನಿ. ನಿಮ್ಗೆ ಹೇಳಿದನ್ನು 3 ವರ್ಷದ ಅಟ್ಲೀಸ್ಟ್ ಡಿಗ್ರಿ ಇರಬೇಕಾಗಿರ್ತದೆ. ಅದಾದ ತಕ್ಷಣ ಸ್ಟೂಡೆಂಟ್ಸ್ ವಿತ್ ಎ ಸ್ಟ್ರಾಂಗ್ ಇಂಟ್ರೆಸ್ಟ್ ಇನ್ ಪರ್ಸಿಂಗ್ ಹೈಯರ್ ಎಜುಕೇಷನ್ ಇನ್ ಹ್ಯುಮ್ಯಾನಿಟೀಸ್, ಲಿಬರಲ್ ಆರ್ಟ್ಸ್ ಆ್ಯಂಡ್ ಸೈನ್ಸಸ್ ಆರ್ ಸ್ಟ್ರಾಂಗ್ಲಿ ಎನ್ಕರೇಜ್ಡ್ ಟು ಅಪ್ಲೈ. ಅಂದರೆ ಇವರಿಗೆ ನೀಡ್ ಇರಬೇಕಂತ ಸ್ಟೂಡೆಂಟ್ಸ್ಗೆ, ನೀಡ್ ಇರುವಂಥ ಸ್ಟೂಡೆಂಟ್ಸ್ಗೆ ಫಾರ್ ಎಕ್ಸಾಂಪಲ್ ಯಾವುದೊಂದು ಕೋರ್ಸ್ ಕಲಿತಾ ಇದ್ದಾರೆ, ದುಡ್ಡು ಅಂದರೆ ಲೋವರ್ ಕ್ಲಾಸ್ ಸ್ಟೂಡೆಂಟ್ಸ್ ಇರ್ತಾನೆ ಅವನು, ಬಟ್ ಆದರೂ ಕೂಡ ಹೈಯರ್ ಒಂದು ಕೋರ್ಸ್ ಕಲಿತಾ ಇರ್ತಾನೆ, ಅವನಿಗೆ ಭಾಳಷ್ಟು ನೀಡ್ ಇರ್ತದೆ. ಅಂಥವ್ರಿಗೆ ಸೆಲೆಕ್ಟ್ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಇವರು ವರ್ಷನ ಕೂಡ ಕೊಡ್ತಾರೆ. ಆ್ಯಂಡ್ ಪ್ರಿಯಾರಿಟಿ ವಿಲ್ ಬಿ ಆಲ್ಸೋ ಬಿ ಗಿವನ್ ಟು ಸ್ಟೂಡೆಂಟ್ಸ್ ಫ್ರಮ್ ಆಸ್ಪಿರೆಂಟ್ಸ್. ಓಕೆ, ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ ಅಂತ ಕಾಣಿಸ್ತು. ಓಕೆ, ಮೊದಲು ಏನಪ್ಪ ಅಂತಂದರೆ ನೀವು ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ತಾರೆ. ಮೊದಲು ಹೇಳಿದ್ರೆ ಅವರು ಫಸ್ಟ್ ಯಾರಂತಂದರೆ ಯಾರೆಲ್ಲ ನೀಡ್ ಇದೆಯೋ ಅವರೇ ಕೊಡ್ತೀರಿ ಅಂತ ಹೇಳಿದ್ರೆ, ಅದಾದ ತಕ್ಷಣ ಏನಪ್ಪ ಅಂದರೆ ಪೂವರ್ ಡಿಸ್ಟ್ರಿಕ್ಟ್ ಅವ್ರನ್ನ ಫಸ್ಟ್ಗೆ ಅವರು ಪ್ರಿಯಾರಿಟಿ ತೊಗೊಳ್ತಿದ್ದಾರೆ. ಓಕೆ, ನೋಟ್ ಅಂತ ನೋಡ್ಕೊಂಡಿದ್ದಾರೆ. ಓಕೆ, ಬೆನಿಫಿಟ್ಸ್ ಏನಪ್ಪ ಅಂತಂದರೆ 24,000 ರೂಪಾಯಿ ಸ್ಕಾಲರ್ಶಿಪ್ ಅಂತ ಮೊದಲಿಗೆ ಹೇಳಿದೆ ನಾನು. ಓಕೆ, ನೋಟ್ ಏನು ನೋಡೋದಂತಂದರೆ ದ ಸ್ಕಾಲರ್ಶಿಪ್ ಕ್ಯಾನ್ ಬಿ ಯುಟಿಲೈಸ್ಡ್ ಫಾರ್ ಎಜುಕೇಷನ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕ್ಲೂಡಿಂಗ್ ಟ್ಯೂಷನ್ ಫೀಸ್, ಹಾಸ್ಟೆಲ್ ಫೀಸ್ ಆ್ಯಂಡ್ ಮೆಸ್ ಫೀಸ್, ಟ್ರಾವೆಲ್ ಎಕ್ಸ್ಪೆನ್ಸಸ್, ಬುಕ್ಸು, ಸ್ಟೇಷನರಿ ಡಿವೈಸಸ್, ಡಾಟಾ ಆ್ಯಂಡ್ ಮೋರ್ ಇವೆಲ್ಲನೂ ಕೂಡ ಯೂಸ್ ಆಗೋಕ್ಕೋಸ್ಕರನೇ 24,000 ಸ್ಕಾಲರ್ಶಿಪ್ ಈ ಒಂದು ಕಂಪ್ನಿ ಕೊಡ್ತದೆ. ಇದಕ್ಕೆ ಅಪ್ಲೈ ಮಾಡೋಕ್ಕೆ ಮೇನ್ ಏನು ಬೇಕಪ್ಪ ಅಂದರೆ ಡಾಕ್ಯುಮೆಂಟ್ಸ್ ಇಲ್ಲಿ ಕಾಣಿಸ್ತಿದೆ ನೋಡಿರಿ. ಅಪ್ಲಿಕೆಂಟ್ಸ್ ರೀಸೆಂಟ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗ್ತದೆ ಆ್ಯಂಡ್ ಡಿಗ್ರಿ ಕಾಲೇಜ್ ID ಕಾರ್ಡ್ ಬೇಕಾಗ್ತದೆ. ಓಕೆ, ನೀವು ಇನ್ ಕೇಸ್ ಯಾವುದೋ ಒಂದು ಡಿಗ್ರಿ ಕಲಿತಾರೆ ನೀವು, ಅದ್ರದ್ದು ಒಂದು ID ಕಾರ್ಡ್ ಕೊಟ್ಟಿರ್ತಾರೆ ನನಗೆ, ಆ ಒಂದು ID ಕಾರ್ಡ್ ಆ್ಯಂಡ್ ಕ್ಲಾಸ್ 12 ಆ್ಯಂಡ್ ಕ್ಲಾಸ್ 10 ಮಾರ್ಕ್ ಶೀಟ್ ಬೇಕಾಗ್ತದೆ. ಆ್ಯಂಡ್ ಪ್ರೂಫ್ ಆಫ್ ಐಡೆಂಟಿಟಿ ಅಂತಂದರೆ ನೀವು ಆಧಾರ್ ಕಾರ್ಡು ಅಥವಾ ಯಾವುದೋ ಒಂದು ರೇಷನ್ ಕಾರ್ಡ್ ಇರ್ಬೋದು ಅಥವಾ ಏನೇ ID ಪ್ರೂಫ್, ಯಾವುದಾದ್ರೂ ಒಂದು ID ಪ್ರೂಫ್ ಅಂತ ಕೇಳ್ತಾ ಇದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ಅದರಲ್ಲೂ ಎಸ್ಪೆಷಲಿ ಆಧಾರ್ ಕಾರ್ಡ್ ಆ್ಯಂಡ್ ರೇಷನ್ ಕಾರ್ಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ನಿಮ್ಗೆ ಯಾವುದಾದ್ರೂ ಆಲ್ಮೋಸ್ಟ್ ಎಲ್ಲರ ಹತ್ರ ಆಧಾರ್ ಕಾರ್ಡ್ ಅಂತ ಇದ್ದೇ ಇರ್ತದೆ, ಅದನ್ನು ಪ್ರೂಫ್ ನಿಮ್ಮ ಐಡೆಂಟಿಟಿ ಕೊಡ್ರಿ. ಅದರ ತಕ್ಷಣ ಫೋಟೋಗ್ರಫಿ ಆಫ್ ದ ಅಪ್ಲಿಕೆಂಟ್ಸ್ ಪಾಸ್ಬುಕ್. ಓಕೆ, ನಿಮ್ಮ ಪಾಸ್ಬುಕ್, ಯಾಕಂದರೆ ಈ ಪಾಸ್ಬುಕ್ ಒಂದು ಕ್ಲಿಯರ್ ಆಗಿರುವಂಥದ್ದು ಚೆನ್ನಾಗಿರೋದು ಫೋಟೋನ ಅಪ್ಲೋಡ್ ಮಾಡಿರಿ. ಏನಕ್ಕಂತಂದರೆ ನೀವು ಸುಮ್ಕೆ ಏನಾದರೂ ಅಪ್ಲೋಡ್ ಮಾಡಿಬಿಟ್ರೆ ಸ್ವಲ್ಪ ಬ್ಲರ್ ಆಗಿತ್ತಂದರೆ ಮತ್ತೆ ರಿಜೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರ್ತದೆ. ಓಕೆ, ಈಗ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಬರ್ದಾರ ಅಂತ ನೀವು ಕೇಳ್ಬೋದು. ನಿಮಗೆ ಗೊತ್ತಿರಬೇಕು ಇಲ್ಲಿ ಬಡ್ಡಿ ಫಾರ್ ಸ್ಟಡಿ ಅನ್ನೋದು. ಓಕೆ, ಕೆಲವೊಂದಿಷ್ಟು ಜನರು ಮಾತಾಡ್ತಾರೆ ಬಡ್ಡಿ ಫಾರ್ ಸ್ಟಡಿ, ಇಲ್ಲಿ ಡಾಟಾ ನಮ್ದು ಲೀಕ್ ಮಾಡ್ತಾರೆ ಇವರು ಅಂತದ್ದು. ನೋಡಿರಿ, ಇವ್ರದ್ದು ಬಡ್ಡಿ ಫಾರ್ ಸ್ಟಡಿ ಅನ್ನೋದು ಏನು ಗೊತ್ತಾ, ಇವರು ಡಾಟಾ ತೊಗೊಳ್ತಾರೆ, ಬಟ್ ಅದು ತೊಗೊಂಡು ಅವರಾದ್ರೂ ಏನು ಮಾಡ್ತಾರೆ, ಸುಮ್ಮನೆ ಅವ್ರು ಏನು ಮಾಡ್ತಾರೆ ಅಂದರೆ ಇವ್ರ ಕೆಲಸ ಏನಂತಂದರೆ ಭಾಳಷ್ಟು ಕಂಪ್ನಿಗಳು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇರ್ತಾರೆ. ಅವ್ರನ್ನೆಲ್ಲನೂ ಕೂಡ ಲಿಂಕ್ ಈ ಒಂದು ವೆಬ್ಸೈಟಲ್ಲಿ ಹಾಕ್ಕೊತಾರೆ. ಈಗ ಅವರು ಅವ್ರು ಅಪ್ಲೈ ನಾವು ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ರೀಡೈರೆಕ್ಟ್ ಆಗಿಬಿಟ್ಟು ತಮ್ಮ ಒಂದು ಮೇನ್, ಈಗ ಲೈಕ್ ಸಂತೂರ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2024-25 ಅಂತ ಏನು ಕರಿತೀವಿ ಅದಕ್ಕೆ ರೀಡೈರೆಕ್ಟ್ ಆಗುತ್ತೆ. ನೀವು ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ಸೇಮ್ ಇಲ್ಲೂ ಕೂಡ ಹಂಗೆ. ಈಗ ಬಡ್ಡಿ ಫಾರ್ ಸ್ಟಡಿ ಸಂತೂರ್ ಸ್ಕಾಲರ್ಶಿಪ್ ಅಂತ ಹೊಡೀರಿ, ಬೇಕಾದ್ರೆ ಗೂಗಲಲ್ಲಿ ಬರ್ತದೆ. ಇಲ್ಲಿ ಅಪ್ಲೈ ನಾವು ಅಂತ ಬರ್ತದೆ. ಅಪ್ಲೈ ನಾವು ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಕೆಲವೊಂದಿಷ್ಟು ನಿಮ್ಗೆ ಈ ರೀತಿ ಬರ್ಬೋದು. ಓಕೆ, ಕಾಣಿಸ್ತಿದೆ ನೋಡ್ರಿ, ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಕೇಳ್ತದೆ. ಓಕೆ, ಇದು ಮೇನ್ ಇಂಪಾರ್ಟೆಂಟು. ನೀವು ಇದನ್ನು ತಪ್ಪು ಏನಾದರೂ ಮಾಡಿದ್ರೆ ಅನ್ಕೋರಿ, ನಿಮಗೆ ಸ್ಕಾಲರ್ಶಿಪ್ ಇದು ಒಂದಲ್ಲ, ಈ ರೀತಿ ಬರುವಂಥದ್ದು 100 ಸ್ಕಾಲರ್ಶಿಪ್ ಮಿಸ್ ಮಾಡ್ಕೊತೀರ. ಓಕೆ, ಈಗ
ಮೊದಲು ರಿಜಿಸ್ಟ್ರೇಷನ್ ಆಗಬೇಕು, ಅದಾದ ತಕ್ಷಣ ಲಾಗಿನ್ ಆಗಿಬಿಡುತ್ತೆ. ರಿಜಿಸ್ಟ್ರೇಷನ್ ಹೆಂಗೆ ಬೇಕು ಹಂಗೆ ಹೋಗ್ಬಿಟ್ರೆ, ಯಾಕಂದರೆ ಇದು ಒಂದೇ ಟೈಮ್ ರಿಜಿಸ್ಟ್ರೇಷನ್ ಆಗೋದಿರ್ತದೆ. ಇನ್ ಕೇಸ್ ಒಂದು ಏನಾದರೂ ತಪ್ಪಾದರೂ ಕೂಡ ನಿಮ್ಮದು ಯಾವುದೇ ರೀತಿ ಸ್ಕಾಲರ್ಶಿಪ್ ಈ ಒಂದು ವೆಬ್ಸೈಟಲ್ಲಿ ಹಾಕೋಕ್ಕಂತೂ ಬರಲ್ಲ. ಓಕೆ, ನೀವು ಹಾಕುವಾಗ ಯಾವುದೇ ರೀತಿ ಮಿಸ್ಟೇಕ್ ಇಲ್ಲದಾಗಿದೆ ಮೊದಲು ರಿಜಿಸ್ಟ್ರೇಷನ್ ಆಗಿರಿ. ಓಕೆ, ರಿಜಿಸ್ಟ್ರೇಷನ್ ಆದ ತಕ್ಷಣ ಆಮೇಲೆ ಲಾಗಿನ್ ಆಗೋರಂತೆ. ಓಕೆ, ಲಾಗಿನ್ ಆದ ತಕ್ಷಣ ಒನ್ ಟೈಮ್ ನೀವೇನಾದರೂ ಡೀಟೇಲ್ಸ್ ಈಗ ಏನೇನೆಲ್ಲ ಕೊಡ್ತೀರಿ ನೋಡ್ರಿ ಲಾಗಿನ್ ಆಗುವಾಗ, ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಯಾವುದಾದ್ರೂ ಸ್ಕಾಲರ್ಶಿಪ್ ಬರಲಿ ಇದರಲ್ಲಿ ಜಸ್ಟ್ ಅಂದರೆ ಆಗಲೇ ತೋರಿಸ್ತಾ ಇರ್ತದೆ, ಜಸ್ಟ್ ಸಬ್ಮಿಟ್ ಕೊಡ್ಕೊಂತ ಹೋಗ್ಬಿಟ್ರೆ ಸಾಕು. ಓಕೆ, ಎಲ್ಲಿ ಹಾಕಬೇಕು ಅಪ್ಲಿಕೇಶನ್ ಹೇಳಿದೆ ನಾನು. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿರಿ. ಮೊದಲು ಏನು ಮಾಡಬೇಕು, ಕ್ಲಿಕ್ ದ ಅಪ್ಲೈ ನಾವು ಅಂತ ಕಾಣಿಸ್ತಿದೆ ನೋಡಿರಿ. ಇಲ್ಲಿ ಕ್ಲಿಕ್ ನಾವು ಅಪ್ಲೈ ಅಂತ ಬೇಕಾದ್ರೆ ಈ ಒಂದು ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಬಾಕ್ಸಲ್ಲಿ ಅಥವಾ ವಾಟ್ಸಪ್ ಚಾನಲ್ ಎಲ್ಲಾದರೂ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೋಡ್ಕೊರಿ. ಅಪ್ಲೈ ನಾವು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನು ಮಾಡ್ತದೆ ಅಂದರೆ ಲಾಗಿನ್ ಟು ಬಡ್ಡಿ ಫಾರ್ ಸ್ಟಡಿ ಅಂತ ಕೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನು ಮಾಡ್ತೀನಿ ನನಗೆ ಲಾಗಿನ್ ಕೇಳ್ತೀವಿ. ಓಕೆ, ಅಲ್ಲಿ ಲಾಗಿನ್ ಹಾಕೋಂತ ಮುಂಚೆ ಏನು ಮಾಡಬೇಕು, ರಿಜಿಸ್ಟರ್ ಆಗಬೇಕಂತ ಹೇಳಿದೆ ನಾನು. ಓಕೆ, ರಿಜಿಸ್ಟರ್ ಆಗಿರಿ, ಅದಾದ ತಕ್ಷಣ ಲಾಗಿನ್ ಆಗಿರುವಂತೆ. ಅದಾದ ತಕ್ಷಣ ಏನಪ್ಪ ಅಂದ್ರೆ ನೆಕ್ಸ್ಟ್ ಏನು ಮಾಡ್ತದೆ, ನಿಮ್ಮದೊಂದು ಸಂತೂರ್ ಸ್ಕಾಲರ್ಶಿಪ್ 2024-25ಗೆ ರೀಡೈರೆಕ್ಟ್ ಆಗ್ತದೆ. ಅಲ್ಲಿ ಈ ಎಲ್ಲ ಡಾಕ್ಯುಮೆಂಟ್ಸ್ ಏನೆಲ್ಲ ಇದ್ದು ನೋಡಿರಿ, ಇದನ್ನೆಲ್ಲನೂ ಕೂಡ ಅಪ್ಲೋಡ್ ಮಾಡೋಕ್ಕೆ ಹೇಳ್ತದೆ. ಎಲ್ಲನೂ ಕೂಡ ಅಪ್ಲೋಡ್ ಮಾಡಿರಿ. ಇದು ನಾವು ಅಂದರೆ ನಾವೆಲ್ಲ ಇನ್ ಕೇಸ್ ಇದು ನಮಗೆ ಎಲಿಜಿಬಲ್ ಅಂದರೆ ನಮ್ಗೆ ಏನಾದರೂ ಬರುತ್ತೆ ಅಂತ ಕನ್ಫರ್ಮೇಷನ್ ಹೆಂಗಿರುತ್ತೆ ಅಂದರೆ ನಿಮಗೆ ಮೆಸೇಜ್ ಬರ್ತದೆ. ಇಮೇಲು ಕೂಡ ಆ್ಯಂಡ್ ಫೋನ್ ನಂಬರ್ ಕೊಟ್ಟಿರ್ತೀವಿ, ಅದಕ್ಕೆ ಮೆಸೇಜ್ ಕೂಡ ಬರ್ತದೆ. ಆ್ಯಂಡ್ ವಾಟ್ಸಪ್ಪು ಕೂಡ ಮಾಡ್ತಾರೆ ಅವರು. ಕೆಲವೊಂದಿಷ್ಟು ಅವರು ಫಾಲೋ ಅಪ್ ಮಾಡ್ತಾರೆ. ಓಕೆ, ಇಂತಿಷ್ಟು ಟೈಮಿಗೆ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿರಿ, ಇನ್ನೊಂದು ಟೈಮು ಅಂತ ಹೇಳ್ತಾರೆ. ಅದು ಮಾಡಿರಿ. ಇನ್ ಕೇಸ್ ಸೆಲೆಕ್ಷನ್ ಆದರೆ ಈಗ ಫಾರ್ ಎಕ್ಸಾಂಪಲ್ ಲಕ್ಷಾಂತರ ಸ್ಟೂಡೆಂಟ್ಸ್ ಇಲ್ಲಿ ಆಗ್ತಾ ಇರ್ತಾರೆ, ಅವ್ರು 3,000, 4,000, 5,000 ಸ್ಟೂಡೆಂಟ್ಸ್ ಮಾತ್ರ ಏನು ತೊಗೊಂಡಿರ್ತಾರೆ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಓಕೆ, ನೀವು ಇದು ಒಂದೇ ಸ್ಕಾಲರ್ಶಿಪ್ ಕೂರ್ಬೇಡ್ರಿ. ಬಟ್ ಇದು ಆಲ್ಮೋಸ್ಟ್ ನೋಡಿರಿ, ಒಂದು ಈ ಸಂತೂರ್ ಸ್ಕಾಲರ್ಶಿಪ್ ಅನ್ನೋದು ಓನ್ಲಿ ಫಾರ್ ಫೀಮೇಲ್ಗೆ ಆಗಿರ್ತದೆ, ನೆನ್ಪಿಟ್ಕೋಬೇಕು. ಫೀಮೇಲಲ್ಲೂ ಕೂಡ ಅದರಲ್ಲೂ ಕೂಡ ಅದರಲ್ಲೂ SC/ST ಸ್ಟೂಡೆಂಟ್ಸ್ ಐತಂದರೆ ಅವ್ರಿಗೆ ಮೇನ್ ಫಸ್ಟ್ಗೆ ಪ್ರಿಯಾರಿಟಿ ಕೊಡ್ತಿದ್ದಾರೆ. ಓಕೆ, ಆದ್ರೆ ಹಾಕುವಂತ ಎಲ್ಲರೂ ಕೂಡ ಹಾಕ್ರಿ. ಫಸ್ಟ್ ಆಫ್ ಆಲ್ ಹೇಳಿದೆ ನಾನು, ಇಲ್ಲಿ ವುಮೆನ್ಸ್ಗೆ ಫಸ್ಟ್ ಏನು ಮಾಡ್ತಾರೆ ಪ್ರಿಯಾರಿಟಿ ಕೊಟ್ಟಿದ್ದಾರೆ. ಸೊ ಹಂಗಾಗಿಬಿಟ್ಟು ಇಲ್ಲೇ ಸ್ಟಾರ್ಟಿಂಗ್ ಕೊಡ್ತಿದ್ದೆ ನೋಡಿ, ಎಲಿಜಿಬಿಲಿಟಿ ಓಪನ್ ಟು ಹೆಂಗ್ ವುಮೆನ್ ಫ್ರಮ್ ಅಂಡರ್ ಪ್ರಿವಿಲೇಜ್ ಬ್ಯಾಕ್ಗ್ರೌಂಡ್ ರಿಜಿಸ್ಟ್ರೇಷನ್ ಆ್ಯಂಡ್ ಅದರ್ ಇಲ್ಲಿ ಸ್ಟಾರ್ಟಿಂಗ್ ಕೊಟ್ಟಿದ್ದಾರೆ ನೋಡ್ರಿ. ಏನು ಯಂಗ್ ವುಮೆನ್ ಈ ಒಂದು ಸ್ಟೇಟಲ್ಲಿ ಇರುವಂಥದ್ದು ಯಂಗ್ ವುಮೆನ್ಗೆ ಮಾತ್ರ. ಓಕೆ, ಹಂಗಾಗಿಬಿಟ್ಟು ಎಲ್ಲ ಯಾರೆಲ್ಲ ಈಗ ಹುಡುಗಿರು ನೋಡ್ತಿದ್ರು ಎಲ್ಲರೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿರಿ. ನಾ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸಡನ್ನಾಗಿ ಹೇಳಿದೆ, ಮೊದಲು ಬಡ್ಡಿ ಫಾರ್ ಸ್ಟಡಿ ಏನು ಕಾಣಿಸ್ತಿದೆ ಇದಕ್ಕೆ ರಿಜಿಸ್ಟ್ರೇಷನ್ ಆ್ಯಂಡ್ ಲಾಗಿನ್ ಆಗೋದು ಭಾಳಷ್ಟು ಇಂಪಾರ್ಟೆಂಟು. ಅದನ್ನು ಮಾಡಿ ಆಮೇಲೆ ಈ ರೀತಿ ಬರ್ತಾ ಇರ್ತೋ ಸ್ಕಾಲರ್ಶಿಪ್ ಎಲ್ಲನೂ ಕೂಡ ಹೇಳ್ತೀವಿ. ಓಕೆ, ಏನು ಮಾಡ್ತಾರೆ, ಆ್ಯನ್ಯುವಲ್ 24,000 ರೂಪಾಯಿ. ಈಗ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್, ನರ್ಸಿಂಗ್ ಈ ರೀತಿ ಮಾಡಿದಾಗ 4 ವರ್ಷ ಇರ್ತದೆ. ನಿಮಗೆ 4 ವರ್ಷನೂ ಕೂಡ ನಿಮ್ಗೆ 24,000 ಬಂದರೆ ನಿಮ್ಗೆ ಎಷ್ಟೊಂದು ಹೆಲ್ಪ್ ಆಗುತ್ತಲ್ವಾ. ಇದು ಒಂದು ಸ್ಕಾಲರ್ಶಿಪ್ ಆಯಿತು. ಈ ರೀತಿ ಬರ್ತಾ ಇರ್ತಾವೆ. ಬಂದ ತಿಳಿಸ್ತೀನಿ. ಈ ಒಂದು ಲಿಂಕ್ನ ಬೇಕಾದ್ರೆ ನಿಮಗೆ ಡೈರೆಕ್ಟಾಗಿ ವಾಟ್ಸಪ್ ಚಾನಲ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಜಾಯ್ನ್ ಆಗಿರಿ. ಹೇಳಿದೆ ನಾನು, ಇದರ ಸಂತೂರ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ವರ್ಷನೂ ಕೊಡ್ತಾರೆ. ಓಕೆ, ಈಗ ಕೆಲವೊಂದಿಷ್ಟು ಹುಡುಗರಿಗೆ ಹಣ ನಿಮ್ಗೆ ಬರಲಿಲ್ಲ ಅಂತಂದರೆ ಬೇಜಾರಾಗೋಗ್ಬಿಡ್ರಿ. ಯಾಕಂದರೆ ಎಲ್ಲ ಹುಡುಗರಿಗೆ ಬರ್ತಂತ ಹೇಳಲ್ಲ. ಹೇಳಿದೆ ನಾನು, ಲಕ್ಷಾಂತರ ಜನ ಹಾಕಿರ್ತಾರೆ, ಅದರಲ್ಲಿ ಒಂದು ಸ್ವಲ್ಪ ಜನಕ್ಕೆ ಮಾತ್ರ ಕೊಡ್ತಿರ್ತಾರೆ. ಡಿಸಪಾಯಿಂಟ್ ಆಗೋದು ಬೇಡ. ಇದು ಸೆಲೆಕ್ಟ್ ಆಗಿಲ್ಲ ಅಂದರೆ ಇನ್ನೊಂದಾದ್ರೂ ಆಗ್ತಿರ್ತದೆ. ಈ ರೀತಿ ಸ್ಕಾಲರ್ಶಿಪ್ಪು ಬಡ್ಡಿ ಫಾರ್ ಸ್ಟಡಿದಲ್ಲಿ ಬರ್ತಾ ಇರ್ತಾವೆ. ಎಲ್ಲನೂ ಕೂಡ ಹಾಕ್ರಿ, ಅವಾಗವಾಗ ಬರ್ದಿರ್ತವೆ. ಓಕೆ, ಎಲ್ಲನೂ ಕೂಡ ನಮ್ಮ ಚಾನಲಲ್ಲಿ ಬಂದಾಗಂತ ತಿಳಿಸ್ತೀನಿ. ಈ ಸದ್ಯಕ್ಕಂತೂ ಆ್ಯಕ್ಟಿವ್ ಇದೆ, ಅಪ್ಲೈ ಮಾಡ್ಬೋದು. ಓಕೆ, ಸರಿ. ಏನಾದರೂ ನಿಮ್ಮ ಸ್ಕಾಲರ್ಶಿಪ್ ಇದೇ ರೀತಿ ಏನಾದರೂ ವೀಡಿಯೋಸ್ ಬೇಕಿತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸ್ ಈ ವಿಡಿಯೋ ಶೇರ್ ಮಾಡಿರಿ ಅಷ್ಟೇ. ಸರಿ, ಟೇಕ್ ಕೇರ್, ಬಾಯ್.